ಕೃಷ್ಣ ಏನು ಹೇಳಿದ, ತಿನ್ನಬೇಕಾದದ್ದನ್ನು ಕಾಲಕ್ಕೆ ಸರಿಯಾಗಿ ತಿನ್ನಬೇಕು, ಅದಕ್ಕೆ ಸರಿಯಾಗಿ ಕೆಲಸ ಮಾಡಬೇಕು. ನಮ್ಮಲ್ಲಿ ಇವತ್ತು ಕೆಲಸ ಕಮ್ಮಿ, ಅದು ತಿನ್ನೋದು ಕಮ್ಮಿ, ಶಕ್ತಿಯೂ ಕಮ್ಮಿ. ಕೃಷ್ಣ ಶಕ್ತಿಯನ್ನು ಹೆಚ್ಚಿಸುವ, ಅದಕ್ಕೆ ಆಯು ಸತ್ವ ಬಲಾರೋಗ್ಯ, ಬಲ ಹೆಚ್ಚಿಸಬೇಕು, ಆಯುಷ್ಯ ಹೆಚ್ಚಿಸಬೇಕು, ಆರೋಗ್ಯ ಹೆಚ್ಚಿಸಬೇಕು. ಹಾಗಿರುವ ಪದಾರ್ಥವನ್ನು ಚೆನ್ನಾಗಿ ತಿನ್ನಬೇಕು. ತಿಂದ ಮೇಲೆ ಅದಕ್ಕೆ ಸರಿಯಾಗಿ ಕ್ರಿಯಾಶೀಲರಾಗಿರಬೇಕು. ನಮ್ದು ಇವತ್ತು ಕೆಲಸನೇ ಕಟ್ ಮಾಡಿ ತಿನ್ನೋದು, ಆಮೇಲೆ ಔನ್ಸ್ ಲೆಕ್ಕದಲ್ಲಿ, ಪೌಂಡ್ ಲೆಕ್ಕದಲ್ಲಿ, ಗ್ರಾಮ್ ಲೆಕ್ಕದಲ್ಲಿ ತಿಂದು ಲೆಕ್ಕ ಹಾಕಿ ಕೊನೆಗೆ ಏನೂ ಶಕ್ತಿ ಇಲ್ಲದೆ ಚೂರು ಏನೋ ಉಫ್ ಅಂತ ಊದಿದರೆ ಹಾರಿ ಹೋಗುವಂಥ ಸ್ಥಿತಿಯ ಅನಾರೋಗ್ಯವನ್ನು ಅಥವಾ ದೇಹದ ಕೃಶತೆ ಅಂತ ಮಾತ್ರ ಹೇಳ್ತಾ ಇಲ್ಲ, ಒಳಗಿನಿಂದ ಒಂದು ತಾಕತ್ತೇ ಇಲ್ಲದಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣ ನಾವು 2-3 ಸಮಸ್ಯೆಗಳು ನಮ್ಮ ಸುತ್ತ ಕಾಣಿಸಿಕೊಳ್ಳುತ್ತೆ. ಆಹಾರ ಬೆಳೆಯುವ ಕ್ರಮವೇ ಹಾಳಾಗಿದೆ, ತಯಾರಿಸುವ ಕ್ರಮ ಮರೆತು ಹೋಗಿದೆ, ತಿನ್ನುವ ಕ್ರಮ ಮೊದಲೇ ಹಾಳಾಗಿದೆ. ಅದು ಹೇಳಲಿಕ್ಕೆ ಇಲ್ಲ. ಅಂದರೆ ನಮಗೆ ತಿನ್ನುವಾಗ ಹೇಗೆ ಅದನ್ನು ಮೌನವಾಗಿ ಒಳ್ಳೆಯ ತತ್ವಚಿಂತನೆ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳಿದ್ದಾರೋ, ಅದನ್ನೆಲ್ಲ ಬಿಟ್ಟು ನಾವು ಟಿ ವಿಯ ಮುಂದೆ ಕೂತ್ಕೊಂಡು ಅಥವಾ ಇನ್ನೇನೋ ಬೇರೆ ವಿಷಯಗಳನ್ನು ಹಾಳು ಹರಟೆಗಳನ್ನು ಮಾಡಿಕೊಂಡು ತಿಂತಾ ಇರ್ತೇವೆ. ಅದು ಒಂದು ಆಹಾರ ಕೆಡುವುದಕ್ಕೆ ಕಾರಣ. ಎರಡನೇದು, ಪದಾರ್ಥವನ್ನು ಮಾಡುವವನಿಗೆ ತುಂಬ ಶ್ರದ್ಧೆಯಿಂದ ಅವನು ಮಾಡಿದಾಗ ಮಾತ್ರ, ಅದಕ್ಕೆ ಅಮ್ಮನ ಪದಾರ್ಥ ಅಷ್ಟು ಬೇರೆಯವಳಿಗೆ ದೇವರ ಕಲ್ಪನೆ ಅಂತ ನೇರವಾಗಿ ಬರದೇ ಇದ್ದರೂ ನನ್ನ ಮಕ್ಕಳಿಗೆ ಏನೂ ತೊಂದರೆ ಆಗಬಾರ್ದು, ಅವರಿಗೆ ಹೊಟ್ಟೆ ತುಂಬಬೇಕು ಅನ್ನೋ ಪ್ರೀತಿ ಆದರೂ ಇರುತ್ತೆ. ಅದರಿಂದಾಗಿ ಅದು ಮಗುವಿನ ಆರೋಗ್ಯಕ್ಕೆ ಕಾರಣವಾಗುತ್ತೆ. ಮೂರನೇದು, ಬೆಳೆಯುವ ರೀತಿ. ಯಾಕೆಂದರೆ ಇವತ್ತು ಬೆಳೆಯುವ ರೀತಿ ಬೇಗ ಬೆಳಿಬೇಕು, ತುಂಬ ಬೆಳಿಬೇಕು, ಮತ್ತು ಅದರಿಂದ ನಾನು ಬೇಗನೆ ಶ್ರೀಮಂತ ಆಗಬೇಕು ಅನ್ನುವ ಈ ಯೋಚನೆಗೋಸ್ಕರ ಅದರ ಫರ್ಟಿಲೈಸರ್ ರೀತಿಯನ್ನು, ಅದನ್ನು ಬೆಳೆಸುವ ಪ್ರದೇಶಗಳನ್ನು, ಯಾವುದೋ ಪ್ರದೇಶದ ವಸ್ತುವನ್ನು ಇನ್ನೆಲ್ಲೋ ಬೆಳೆಸೋದು, ಆಯಾ ಭೂಮಿಗೆ ಆಯಾ ಪದಾರ್ಥಗಳನ್ನು ಬೆಳೆಸಿ ತಿನ್ನುವ, ಅಂದರೆ ಕೊಡುವ ಶಕ್ತಿ ಇದೆ. ಅದಕ್ಕೆ ಪೃಥು ಆಯಾ ಪ್ರದೇಶದಲ್ಲಿ ಅದನ್ನು ಬೆಳೆದ ಅಂತ ಅವನ ಕಥೆಯಲ್ಲಿ ಒಂದು ಭೂಮಿಯಿಂದ ಬೆಳೆ ತೆಗೆದ ಅಂತ ಮಾತು ಬರುತ್ತೆ. ಯಾವ್ಯಾವ ಪ್ರದೇಶದಲ್ಲಿ ಏನೇನು ಬೆಳಿಬೇಕೋ ಅದನ್ನೇ ಬೆಳೆದ ಅಂತ. ನಮಗಿವತ್ತೇನು ಅಂದರೆ, ಅದು ಕಾಶ್ಮೀರದಲ್ಲಿದ್ದರೂ ನಿತ್ಯದ ಫುಡ್ ಆಗಬೇಕು. ಯಾವತ್ತೂ ಒಂದು ದಿವಸಕ್ಕಾದರೆ ತಪ್ಪಿಲ್ಲ, ಅದು ಪದಾರ್ಥವಾಗಿ ಸ್ವೀಕರಿಸೋದೇ ತಪ್ಪು ಅಂತ ನಾನು ಹೇಳುತ್ತಿಲ್ಲ. ಆದರೆ ಆ ಪ್ರದೇಶದಲ್ಲಿ ಯಾವುದು ಬೆಳೀತೋ ಅದು ನಿತ್ಯದ ಫುಡ್ ಆಗಬೇಕು. ಕೆಲವೊಮ್ಮೆ ರೋಗವಾಗಿ ಇವತ್ತು ನಮಗೆ ಆರ್ಗ್ಯಾನಿಕ್ ಅನ್ನೋದು ದಂಧೆಯಾಗಿ ಕೂತಿದೆ. ಅನ್ನ ಬಿಟ್ಟು ಯಾವುದೋ ಸಿರಿಧಾನ್ಯಗಳು ಅಂತ ಕೂತಿ ಬಿಡ್ತೇವೆ. ನಾನು ಸಿರಿಧಾನ್ಯದ ವಿರೋಧಿ ಅಲ್ಲ, ಆದರೆ ಸಿರಿಧಾನ್ಯ ಅಂತ ಅನ್ನೋದನ್ನು ನಿತ್ಯ ಪದಾರ್ಥವಾಗಿ ತಿನ್ನುವುದರಿಂದ ಏನೂ ಲಾಭ ಇಲ್ಲ ದೇಹಕ್ಕೆ. ಬೆಳೆಯುವ ಪದಾರ್ಥವನ್ನೇ ಚೆನ್ನಾಗಿ ಬೆಳೀಬೇಕು. ಆಗ ಅದಕ್ಕೆ ಈ ಸಾತ್ವಿಕತೆ, ರಾಜಸಿಕತೆ, ತಾಮಸಿಕತೆ ಬೇಯಿಸಿದ ಮೇಲೆ ಮಾತ್ರ ಅಲ್ಲ ಇರುವುದು, ಬೇಯಿಸುವವರಲ್ಲಿ, ಬೆಳೆದವನಲ್ಲಿ, ಸೇರಿಸಿಕೊಂಡು ಮತ್ತು ತಿನ್ನುವವನಲ್ಲಿ, ಮೂರೂ ಸೇರಿಕೊಂಡು ಆಹಾರ ಲೆಕ್ಕ ಹಾಕುತ್ತೆ. ಇದು 3 ಕ್ರಮದಲ್ಲಿ ಸಾತ್ವಿಕತೆ. ಅದರಲ್ಲಿ ಬಡಿಸುವವನು, ತಿನ್ನುವವನು ಸಾತ್ವಿಕತರ ಆಗಿದ್ದರೆ, ಮೊದಲ 2 ಚೂರು ಹೆಚ್ಚು ಕಮ್ಮಿ ಆಗಿದ್ದರೂ ಅವರ ತಪಸ್ಸಿನಿಂದ ಅಥವಾ ಅವರ ಪ್ರಾಮಾಣಿಕವಾದ ಭಗವಂತನಿಗೆ ಒಪ್ಪಿಸಿ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮಿ ಅನ್ನಂ ಚತುರ್ವಿಧಂ, ದೇವರಲ್ಲಿಂದ ಎಲ್ಲಿಂದಲೋ ಒಬ್ಬೊಬ್ಬರಲ್ಲಿ ನಿಲ್ಲಿಸಿ ಬೆಳೆಯನ್ನು ಬೆಳೆಸಿ ಬೇಯಿಸಿ ನನ್ನ ತನಕ ತಂದು ಕೊಟ್ಟಿದ್ದಾನೆ ಎನ್ನುವ ನಿಷ್ಠೆಯನ್ನಾದರೂ ಅವನು ಒಪ್ಪಿಸಿದ ಅಂದರೆ ಸ್ವಲ್ಪ ಭಾಗ ಅವನಿಗೆ ಕಮ್ಮಿ ಆಗುತ್ತೆ. ಆದರೂ ಅದು ಪೂರ ಬಿಟ್ಟು ಹೋಗುವುದಿಲ್ಲ. ಯಾಕೆಂದರೆ ಅದು ಒಂದು ಹಂತದಲ್ಲಿ ದೋಷವಾಗಿ ಬೇರು ಎಲ್ಲೋ ಒಂದು ಕಡೆ ಸೇರಿಕೊಂಡಿರುತ್ತೆ. ಹಾಗಾಗಿ ರಾಜಸಿಕತೆ, ಸಾತ್ವಿಕತೆ, ತಾಮಸಿಕತೆ ಅಂತ ಅನ್ನೋದು ಹಂತಕ್ಕೆ 3 ಕಡೆಯಲ್ಲಿ ತಗೊಳ್ಬೋದು. ಬೆಳೆಯುವಲ್ಲಿ, ಬೇಯಿಸುವಲ್ಲಿ, ತಿನ್ನುವವನಲ್ಲಿ. ಅದು ಬಡಿಸುವವನು ಸೇರಿಸುತ್ತೆ, ಬೇಯಿಸುವವನು ತಿನ್ನುವವನು ಅಮ್ಮನೇ ಆಗಿರ್ತಾಳೆ. ಅದರಿಂದ ಅದು 2 ಹೊಂದಿಕೊಂಡು ಹೋಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ 3 ಕಡೆಯಲ್ಲೂ ಆಹಾರದ ಗಮನವನ್ನು ಹರಿಸಬೇಕು. ಸರಿ, 3ನೇ ಅಂಶ ಸಾತ್ವಿಕ, ರಾಜಸ, ತಾಮಸದ್ದು. ಯಾತಯಾಮಂ ಗತ ರಸಂ ಪೂತಿ ಪರ್ಯುಷಿತಂಚ ಯತ್ ಉಚ್ಚಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ಯಾತಯಾಮಂ, ಯಾಮ ಅಂದರೆ ಸಾಮಾನ್ಯ 3 ಗಂಟೆ. 3 ಗಂಟೆ ಕಳೆದ ಮೇಲೆ. ಹೇಗೆ 3 ಗಂಟೆ ಕಳೆದ ಮೇಲೆ ಅಂದರೆ, ಒಲೆಯಿಂದ ಬಿಸಿಯಿಂದ ತಪ್ಪಿಸಿ ಆದಮೇಲೆ 3 ಗಂಟೆ. ಒಲೆಯಲ್ಲೇ ಇತ್ತು ಅಂತಾದರೆ ಆಗದು ಯಾಮ ದೋಷ ಇಲ್ಲ. ಯಾಕೆಂದರೆ ಬಿಸಿ ಇರುವ ತನಕ ಯಾವುದೇ ಬ್ಯಾಕ್ಟೀರಿಯಾಗಳಾಗಲಿ, ಕ್ರಿಮಿಕೀಟಗಳಾಗಲಿ ಆ ಆಹಾರದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡೋದು ಸಾಧ್ಯ ಇಲ್ಲ. ಹಾಗಾಗಿ ಯಾಮ ಅಂತಂದರೆ ಬಿಸಿಯಿಂದ ತಪ್ಪಿಸಿಕೊಂಡ ಮೇಲೆ 3 ಗಂಟೆ. ಗತ ರಸಂ, ಪೂರಾ ಒಣ ಅದು ತಿಂದ ಮೇಲೆ ಹೊಟ್ಟೆಯಲ್ಲೂ ಜೀರ್ಣ ಆಗಲಿಕ್ಕೆ ಅದಕ್ಕೆ ಅವಕಾಶ ಇಲ್ಲದಷ್ಟು ಒಣ. ಗತ ರಸಂ. ಪೂತಿ ಅಂದರೆ ಕೊಳೆತು ಹೋದದ್ದು. ಅದು ನೀರು ಭೂಮಿ ಅಡಿಯಲ್ಲಿ ಇಟ್ಟಿರುವುದು, ಇನ್ನೇನೋ 4 ದಿವಸ ಆದಮೇಲೆ ತಂದು ತಿನ್ನೋದು, ಅಥವಾ ಮನೆಯಲ್ಲೇ ತಂದು 4 ದಿವಸ ಇಟ್ಟು ತಿನ್ನೋದು, ಇದೆಲ್ಲ ಗತರಸಂ ಪೂತಿ. ಪರ್ಯುಷಿತಂಚ ಯತ್, ಇದೇ ರೀತಿ ಇನ್ನು ದೂಷಣೆಗೊಂಡದ್ದು, ಹಾಳಾಗಿರುವಂಥದ್ದು. ಬೇರೆ ಬೇರೆ ರೀತಿಯಿಂದ ಅದು ತರುವ ದಾರಿಯಲ್ಲಿ ಯಾರ್ಯಾರದ್ದೋ ಭಾವನೆಗಳಿಗೆ
ಮುಟ್ಟುವುದು ಅಂತ ಮೈಲಿಗೆ ಅಂತ ಅನ್ನುವ ಮಾತು ಮುಟ್ಟಿದ್ದಕ್ಕೆ ಮೈಲಿಗೆ ಅಲ್ಲ, ಅವನ ಮನಸ್ಸಿನೆಲ್ಲರ ಭಾವನೆ ಅದರಲ್ಲಿ ಸಂಕ್ರಾಂತವಾಗುತ್ತೆ ಅನ್ನೋದು ಮೈಲಿಗೆ. ಅವನು ಯಾವ ಯೋಚನೆಯಿಂದ ಮುಟ್ಟುತ್ತಾನೋ ಆ ಯೋಚನೆ ಅದರಲ್ಲಿ ಸೇರಿಕೊಳ್ಳುತ್ತೆ. ಆ ಕಾರಣಕ್ಕೆ ಅದನ್ನು ಅಲ್ಲೇ ಬೇಯಿಸಿದ ಪದಾರ್ಥವನ್ನು ಅಲ್ಲೇ ಊಟ ಮಾಡಬೇಕು ಅಂತ ಹೇಳುವುದರ ಉದ್ದೇಶವೇ ಇಷ್ಟು. ಎಲ್ಲಿಂದಲೋ ತಂದು ಎಲ್ಲಿಗೋ ಬಡಿಸಿ ಹೇಗೋ ತಿನ್ನುವುದು ಅನ್ನೋದಕ್ಕೆ ಯಾಕೆ ಅಷ್ಟು ಒತ್ತು ಬೇಡ ಅಂತನ್ನುವ ನಿಷೇಧವನ್ನು ಹೇರ್ತಾರೆ ಅಂದರೆ, ಬರುವ ದಾರಿಯಲ್ಲಿ ಏನೇನು ಸಾಧ್ಯತೆಗಳಿವೆ ಅನ್ನೋದು ನಮ್ಗೆ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಆರೋಗ್ಯದ ದೃಷ್ಟಿಯಿಂದಲೂ, ಮಧ್ಯದಲ್ಲಿ ವಿಷ ಸೇರುವ ಸಾಧ್ಯತೆಗಳಿಂದಲೂ, ಪ್ರಾಕೃತಿಕವಾಗಿ ಯಾರೋ ತಂದು ಸೇರಿಸಬೇಕಾಗಿಲ್ಲ, ಪ್ರಾಕೃತಿಕ ಗಾಳಿಯಲ್ಲೇ ಹಾದು ಬಂದರೂ ಸಾಕಾಗುತ್ತೆ. ಫುಡ್ ಪಾಯ್ಸನ್ ಆಗೋದು ಅಂತ ಇವತ್ತೊಂದು ಸಹಜವಾದ ದೋಷ ಅಂತ ಅನಿಸಿದೆ. ಆದರೆ ಬೇಯಿಸಿ ತಿಂದವರಲ್ಲಿ, ಅಲ್ಲೇ ಬೇಯಿಸಿ ಅಲ್ಲೇ ತಿಂದವರಲ್ಲಿ ಈ ಪರಿಣಾಮ ಬಹಳ ಕಮ್ಮಿ. ಪಾಯ್ಸನ್ ಆಯಿತು ಅಂತ ಇನ್ನು ಅವನಿಗೆ ಅಲರ್ಜಿ ಎನ್ನುವ ದೃಷ್ಟಿಯಿಂದ ತೊಂದರೆ ಆಗ್ಬೋದಷ್ಟೇ. ಉಚ್ಚಿಷ್ಟ ಎಂಜಲು ಒಂದೇ ತಟ್ಟೆಯಲ್ಲಿ ಸೇರಿಕೊಂಡು ಎಲ್ಲ ತಿನ್ನುವುದು, ಅಥವಾ ಒಂದೇ ಪದಾರ್ಥವನ್ನು ಕಟ್ಟು ಮಾಡಿ ಎಲ್ಲರಿಗೂ ತಿನ್ನಿಸಿ ತಿನ್ನುವುದು. ಈ ಮಧ್ಯದಲ್ಲಿ ಒಂದು ಅನಾರೋಗ್ಯದ ರೋಗ ಹುಟ್ಟಿದ ಮೇಲೆ ಅದೊಂದು ಸ್ವಲ್ಪ ಕಮ್ಮಿ ಆಯಿತು. ಆದರೂ ಅದು ಹೋದ್ಮೇಲೆ ಮತ್ತೆ ಮಾಮೂಲು ನಮಗೆ ನಡೆಯುತ್ತೆ, 4 ದಿವಸ ಹಾಗಿರಬೇಕಿತ್ತಷ್ಟೇ, ಸರಿ ಇದ್ದೇವೆ. ಮೊದಲು ಯಾರಾದರೂ ಕೈ ಕುಲುಕ್ತೇವೆ ಅಂದರೆ ಭಯ ಆಗ್ತಿತ್ತು, ತಿಂದಿದ್ದನ್ನು ಕೊಡ್ತೇವೆ ಅಂದರೆ ಭಯ ಆಗ್ತಿತ್ತು. ಅದನ್ನು ಕೃಷ್ಣ ಗೀತೆಯಲ್ಲೇ ಹೇಳಿದ್ದು. ಯಾವತ್ತಿಗೂ ಅದೊಂದು ಹೆಪಟೈಟಿಸ್ ಎ, ಅದು ಎಂಜಲಿನಿಂದಲೇ ಹರಿಯುವ ಅತ್ಯಂತ ಮಾರಣಾಂತಿಕವಾದ ರೋಗ. ಇಂಥದ್ದು ಬೇಕಾದಷ್ಟಿದೆ ಎಂಜಲಿನಿಂದ ಹರಿಯುವಂಥದ್ದು. ಆ ದೃಷ್ಟಿಯಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಉಚ್ಚಿಷ್ಟ, ಅದು ಬಿಡಬೇಕು ಅಂತ. ಅಮೇಧ್ಯ, ಮೇಧ್ಯ ಅಂದರೆ ಮೇಧ ಅಂದರೆ ಯಜ್ಞ, ಯಜ್ಞದಲ್ಲಿ ಆಹುತಿ ಕೊಡಬಹುದಾದದ್ದು. ಅದನ್ನು ಬಿಟ್ಟು ಬೇರೆದ್ದನ್ನು ಆಹಾರವಾಗಿ ಸ್ವೀಕರಿಸಲಿಕ್ಕಿಲ್ಲ. ಯಜ್ಞದಲ್ಲಿ ಯಾವುದು ಕೊಡಬಹುದು ಅಂತ ಒಂದಿಷ್ಟು ಲಿಸ್ಟ್ ಕೊಡ್ತಾರೆ ಅವರು. ಅದನ್ನು ಬಿಟ್ಟು ಉಳಿದದನ್ನು ಉಪಯೋಗಿಸಬಾರ್ದು ಅಂತ ಹೇಳೋದ್ರ ಉದ್ದೇಶ ನಿತ್ಯದ ಪದಾರ್ಥ ಆಗಬಾರ್ದು. ಯಾಕೆಂದರೆ ಇಲ್ಲಿ ಆಹಾರ ಅಂತ ಹೇಳಿದ್ದು, ಔಷಧ ಅಂತ ಹೇಳಿಲ್ಲ. ಆಹಾರದಲ್ಲೇ ಅಮೇಧ್ಯ ಬಳಸಬಾರ್ದು. ಈಗ ಉಳಿದಂತೆ ಮದ್ದಿಗೋಸ್ಕರ ಯಾವುದೋ ಪದಾರ್ಥ, ಈರುಳ್ಳಿಯೋ ಬೆಳ್ಳುಳ್ಳಿಯೋ ಏನೋ ಬಂತು ಅಂತಂದಾಗ ಕೇವಲ ಮದ್ದು ಅನ್ನುವ ದೃಷ್ಟಿಯಿಂದ ಇದ್ದರೆ ಅದು ಕೂಡ ದೋಷ ಆಗುವುದಿಲ್ಲ. ಆದರೆ ಅದು ನಾಲಿಗೆ ಚಪಲಕ್ಕಾಗಿ ಅಥವಾ ಆರೋಗ್ಯದ ಸುಳ್ಳು ಹೆಸರನ್ನು ಆರೋಪ ಮಾಡಿಕೊಂಡು ತಿನ್ನುವ ಚಪಲವೇ ಮೊಳಗಿನಿಂದ ಇಟ್ಟುಕೊಂಡು ಇದು ಆಹಾರವಾಗಿ ಬಳಸಲಿಕ್ಕೆ ಯೋಗ್ಯ ಅಲ್ಲ ಅಂತ. ಇದು ಇಷ್ಟು ತಾಮಸಿಕತೆಗೆ ಕಾರಣವಾದ ಸಂಗತಿ. ಇಷ್ಟನ್ನು ಇನ್ನೊಂದು ರೀತಿಯಿಂದ ನೋಡಿದರೆ, ಅಮೇಧ್ಯ ಅನ್ನೋ ಶಬ್ದ ಬಂದದ್ರಿಂದಾಗಿ ಹೇಳ್ತಾ ಇದ್ದೇನೆ. ಚರಕ ಇದನ್ನು ಬಹಳ ಚಂದ ಹೇಳ್ತಾನೆ. ಹಿತಭುಕ್, ಮಿತಭುಕ್, ಋತಭುಕ್, ಸೈವ ಅರುಕ್. ಕೋರುಕ್ 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 ಅಂತ ಕೇಳಿದ್ನಂತೆ. ಯಾರು ಅರೋಗಿ, ಯಾರು ನೀರೋಗಿ, ರೋಗ ಇಲ್ಲದವನು ಯಾರು, ರೋಗ ಯಾರಿಗೆ ಬರುವುದಿಲ್ಲ ಅಂತ. ಅದಕ್ಕೆ ಅವನು ಹೇಳಿದ ಹಿತಭುಕ್, ಹಿತವಾದದ್ದನ್ನು ತಿನ್ನಬೇಕು. ಯಾಕೆಂದರೆ ಒಬ್ಬೊಬ್ಬನಿಗೆ ಒಂದೊಂದು ಹಿತ ಆಗುತ್ತೆ, ಒಂದೊಂದು ಹಿತ ಆಗದೇ ಇರುತ್ತೆ. ಅಲರ್ಜಿ ಇರುತ್ತೆ, ಕೆಲವರಿಗೆ ಕೆಲವು ಪದಾರ್ಥ ಆಗಲ್ಲ. ಅದಕ್ಕೆ ಕಾರಣ ಮತ್ತೆ ನಾವು ಪುರಾಣಗಳಲ್ಲೆಲ್ಲ ಹೇಳ್ತಾರೆ, ಹಸುವಿಗೆ ಅವನು ಚೆನ್ನಾಗಿ ಹೊಡೆದಿದ್ದ ಅಂದರೆ ಅವನಿಗೆ ಹಾಲು ಮೊಸರು ಸೇರಲ್ಲ. ಹಸುವಿನ ಮೇವನ್ನು ಅವನು ಸೆಳೆದು ಮೇವಿನ ಹಗರಣ ಮಾಡಿದ್ದ ಅಂದರೆ, ಮತ್ತು ತುಪ್ಪ ತಿಂದರೂ ಅವನ ದೇಹದಲ್ಲಿ ಅದು ಕೊಲೆಸ್ಟ್ರಾಲ್ ಆಗಿಯೋ ಅಥವಾ ಇನ್ನೇನೋ ಆಗಿಯೋ ಅವನಿಗೆ ಅದು ಮಾರಣಾಂತಿಕವಾದ ರೋಗಕ್ಕೆ ಕಾರಣ ಆಗುತ್ತೆ. ಇಂಥದ್ದು ಏನೇನೋ ಕಾರಣಗಳು. ಆಹಾರ ಒಂದು ಇಷ್ಟ ಆಗಲಿಲ್ಲ ಅಂದರೆ ಅದಕ್ಕೊಂದು ಕಾರಣ ಇರುತ್ತೆ. ಅಂದರೆ ಪ್ರಾಕೃತಿಕವಾಗಿ ಅದಕ್ಕೆ ಸಾತ್ವಿಕತೆಯನ್ನು ಹೇಳಿಯೂ ವ್ಯಕ್ತಿಗೆ ಅದೇನೋ ಒಗ್ಗುವುದಿಲ್ಲ ಅಂದರೆ ಅವನ ಹಿಂದಿನ ಕರ್ಮ ಕಾರಣ ಇರುತ್ತೆ. ಅವನು ಈಗದ್ದೇನು ದೋಷ ಅಲ್ಲ ಅದು. ಅದನ್ನಾಗಿ ಅವನಿಗೆ ಯಾವುದು ಹಿತವೋ ಅದನ್ನು ತಿನ್ನಬೇಕು. ಅಲ್ಲ, ಹಿತ ಆಯಿತು, ಮೂಗಿನ ತನಕ ತಿಂತೇನೆ, ಮಿತಭುಕ್. ಕೆಮ್ಮಿದರೆ ಮೂಗಿನಿಂದ ಕಿವಿಯಿಂದ ಉದುರುವ ಹಾಗೆ ಆಗಬಾರ್ದು. ಆಹಾರದ ಕ್ರಮವನ್ನು ಹೇಳುವಾಗ ಅರ್ಧ ಅನ್ನ, ಇನ್ನು ಕಾಲು ಭಾಗ ನೀರು, ಇನ್ನು ಕಾಲು ಭಾಗ ಗಾಳಿ ಆಡಲಿಕ್ಕೆ ಜಾಗ. ಇದು ಆಹಾರವನ್ನು ಸ್ವೀಕರಿಸುವ ಬಗೆ. ಹಾಗಾಗಿ ಹಿತಭುಕ್, ಮಿತಭುಕ್. ಮಿತ ಅಂತಂದರೆ ತಿಂದ ಮೇಲೆ ನಾವು ಈಗ ಮಿಕ್ಸಿಯನ್ನು ಅದರ ಬಾಯಿ ತನಕ ತೆಂಗಿನ ತುರಿಯೋ ಅಕ್ಕಿಯೋ ಏನೋ ಹಾಕಿ ರುಬ್ಬಿದರೆ ಏನಾಗುತ್ತೆ, ಬ್ಲೇಡ್ ಕಟ್ಟಾಗಿ ಹೋಗುತ್ತೆ, ಒಳಗಿನಿಂದ ಬಿಸಿ ಜಾಸ್ತಿಯಾಗಿ ಸುಟ್ಟೇ ಹೋಗುತ್ತೆ. ಹಾಗೆ ನಮ್ಮ ದೇಹಕ್ಕೂ ಕೂಡ ಪಚನ ಮಾಡುವಂಥ ಒಂದು ಗ್ರೈಂಡರ್ ಇದೆ, ಸಹಜವಾದದ್ದು. ಆ ಪಚನ ಕ್ರಿಯೆಗೆ ಸಂಬಂಧಪಟ್ಟಂತೆ ಹೆಚ್ಚಾದರೆ ಅದಕ್ಕೆ ಅಜೀರ್ಣ ಇತ್ಯಾದಿ ಎಲ್ಲ ರೋಗಗಳಿಗೆ ಮೂಲ ಕಾರಣ ಅಜೀರ್ಣ, ಜೀರ್ಣ ಆಗದೇ ಇರುವಂಥದ್ದು. ಜೀರ್ಣ ಆಗದೇ ಇರುವುದಕ್ಕೆ ಕಾರಣ ಇದೆ. ಒಂದೋ ಹಿತವಾಗಿರುವುದಿಲ್ಲ, ಒಂದೋ ಮಿತವಾಗಿರುವುದಿಲ್ಲ, ಹೆಚ್ಚಾದರೂ ಅಜೀರ್ಣ ಆಗುತ್ತೆ. ಇನ್ನೊಂದು ಋತಭುಕ್, ಸರಿ ಹಿತವಾದದ್ದೇ ಮಿತವಾಗಿ ತಿಂತೇನೆ, ಇನ್ನೇನೇನೋ ತಿಂತೇನೆ ಅಂದರೆ ಋತಭುಕ್ಕುಂದ. ಋತ ಅಂದರೆ ಶಾಸ್ತ್ರದಲ್ಲಿ ಹೇಳಿದ್ದು. ಋತ ಅಂದರೆ ಪ್ರಾಮಾಣಿಕವಾಗಿ ದುಡಿದದ್ದು, ನಾನು ಕಷ್ಟಪಟ್ಟು ದುಡಿದ ಅನ್ನ, ಇನ್ನೊಬ್ಬರ ತಲೆ ಒಡೆದ ಅನ್ನ ಅಲ್ಲ. ಯಾಕೆಂದರೆ ಅದೂ ಕೂಡ ನಾವೊಬ್ಬರ ಮನೆಗೆ ಅನ್ನ ಉಣ್ಲಿಕ್ಕೆ ಹೋಗ್ತೇವೆ ಅಂದರೆ ಅವರ ಮನೆಯ ದೋಷವನ್ನು ಪಾಪವನ್ನು ಹೊತ್ತು ಬರ್ತೇವೆ ಅಂತಲೇ ಅರ್ಥ. ಅದಕ್ಕೆ ಬೇರೆ ಇನ್ನೇನು ಎಕ್ಸ್ಪ್ಲನೇಷನ್ನೇ ಇಲ್ಲ. ಅದಕ್ಕೋಸ್ಕರ ಕೃಷ್ಣ ಒಂದು ಮಾತು ಹೇಳಿದ್ದ. ದುರ್ಯೋಧನ ಕರೆದಾಗ, ಊಟಕ್ಕೆ ಬಾ ಅಂತ ಕರೆದಾಗ ಕೃಷ್ಣ ಬರಲ್ಲ ಅಂದ. ಸಂಪ್ರೀತ್ಯನ್ನಾನಿ ಭೋಜ್ಯಾನಿ ಆಪದ್ಭೋಜ್ಯಾನಿ ವಾ ಪುನಃ.
ನ ಚ ಸಂಪ್ರಿಯಸೇ ರಾಜನ್ ನ ಚ ಆಪದ್ಗತಾ ವಯಂ. ಎರಡು ಕಾರಣಕ್ಕೋಸ್ಕರ ಊಟ ಮಾಡಬೇಕು. ಒಂದೋ ಆ ವ್ಯಕ್ತಿಯ ಮೇಲೆ ಅತ್ಯಂತ ಪ್ರೀತಿ ಇರಬೇಕು, ಅಥವಾ ಒಳ್ಳೆಯ ಸಜ್ಜನಿಕೆಯಿಂದ ಕೂಡಿದವನಾಗಿರಬೇಕು. ಹಾಗಿದ್ದರೆ ಮಾತ್ರ ಪ್ರೀತಿ ಬರಲಿಕ್ಕೆ ಸಾಧ್ಯ. ದುಷ್ಟರಿಗೆ ದುಷ್ಟರ ಮೇಲೆ ಪ್ರೀತಿ ಬರ್ಬೋದು, ಅದು ಅವರವರು ಪಾಪ ಹಂಚ್ಕೊಳ್ತಾರೆ, ಅದು ಬೇರೆ ಪ್ರಶ್ನೆ. ನಾವು ಸಾಧನೆಯ ಮಾರ್ಗದ ಬಗ್ಗೆ ಮಾತಾಡುವುದಾದ್ರಿಂದಾಗಿ ಎಲ್ಲಿ ಪ್ರೀತಿ ಇರುತ್ತೋ, ಎಲ್ಲಿ ಜಗತ್ತಿನ ಮೇಲೆ, ಪರಮಾತ್ಮನ ಮೇಲೆ, ಸಜ್ಜನಿಕೆಯ ಮೇಲೆ ಒಲವಿರುತ್ತೋ ಆ ಮನೆಯಲ್ಲಿ ಅನ್ನ ತಿನ್ನುವುದಕ್ಕೆ ಅರ್ಥ ಇದೆ. ಅವರು ತುಂಬ ಆತ್ಮೀಯ, ನೀವು ಬರಲಿಲ್ಲ ಅಂದರೆ ನಾನು ಊಟ ಮಾಡಲ್ಲ ಅನ್ನುವಷ್ಟು 10 ಬಾರಿ ಹೇಳಿ ಕರೆದಾಗ ಹೋಗುದು ಸರಿ. ಒಂದೋ ಆಪದ್ಗತ, ಈಗ ಈ ಶರೀರ ಉಳಿಬೇಕು ಅಂದರೆ ಅನ್ನ ಊಟ ಮಾಡಲೇಬೇಕು, ನಂಗೆ ಬೇರೆ ಗತಿನೇ ಇಲ್ಲ. ಆವಾಗ ಯಾರು ಅಂತ ಹುಡುಕ್ತಾ ಕೂತ್ಕೊಂಡು ಆವಾಗ ನಾವು ಅಡ್ರೆಸ್ಸು, ಗೋತ್ರ ಇದು ಎಲ್ಲ ಹುಡ್ಕೊಂಡು ಜೀವ ಅಷ್ಟೊತ್ತಿಗೆ ಹೊರಟೋಗಿರುತ್ತೆ. ಅದನ್ನಾಗಿ ಜೀವ ಉಳಿಸ್ಕೊಳ್ಳುವ ದುಸ್ಥಿತಿ ಬಂದಾಗ, ಉಷಸ್ತಿ ಚಾಕ್ರಾಯಣ ಅಂತ ಒಬ್ಬ ಋಷಿಯ ಕಥೆಯನ್ನು ಹೇಳುವಾಗ, ಅಲ್ಲಿ ಬರ ಬಂದಿರುವಾಗ ಯಾವುದನ್ನು ಅವನು ನೋಡಲಿಕ್ಕೆ ಅವನಿಗೆ ವ್ಯವಸ್ಥಿತವಾಗಿ ಇದು ಸರಿ ಇದು ತಪ್ಪು ಅಂತ ಯೋಚನೆ ಮಾಡೋಷ್ಟೆಲ್ಲ ಹೊಟ್ಟೆ ಸೀದು ಹೋಗಿರುತ್ತೆ. ಅಷ್ಟೊತ್ತಿಗೆ ಒಬ್ಬ ಯಾರೋ ವ್ಯಾಪಾರಿ ಎಲ್ಲ ಕಳೆದು ಹೋಗಿ ಇಷ್ಟು ಅಂದರೆ ಒಂದು ರೀತಿಯಲ್ಲಿ ಪೂರ್ತಿ ಜೊಳ್ಳಾಗಿರುವಂಥ ಉದ್ದನ್ನು ನೆನೆ ಹಾಕಿ ತಟ್ಟೆಯಲ್ಲಿ ಹಾಕ್ಕೊಂಡು ತಿಂತಾ ಇರ್ತಾನೆ. ಬೇರೆ ಏನು ಗತಿ ಇಲ್ಲ ಅವನಿಗೆ. ಹಸಿವಾಗ್ತಾ ಇದೆ, ಏನಾದರೂ ಕೊಡಿ. ಅಲ್ಲ, ನಾನು ಎಲ್ಲ ತಟ್ಟೆಗೆ ಹಾಕ್ಕೊಂಡು ನನಗೆ ಅಂತ ತೆಗೆದು ತಿಂದಾಗಿದೆ, ಉಚ್ಚಿಷ್ಟ ಕೊಡು ಅಂತಾನೆ. ಸರಿ, ತಿಂದಾದ್ಮೇಲೆ ಸ್ವಲ್ಪ ಅವನಿಗೆ ಆ ನೆನೆ ಹಾಕಿದ ಕಾಳು ತಿಂದ ಮೇಲೆ ಕೊಳ್ತಿರುತ್ತೆ. ಆದರೂ ಆಗ ಅದೇ ಅಮೃತ. ಬೇಕು ಅಂತ ಅನಿಸಿದಾಗ ಯಾವುದೂ ಅಮೃತ ಆಗುತ್ತೆ. ಕೊನೆಗೆ ಅವನು ಮತ್ತೆ ಒಂದು ಗಡಿಗೆ ನೀರು ಕೊಡ್ತಾನೆ. ಇದು ಬೇಡ, ಎಂಜಿಲು ನೀರು ಬೇಡ ಅಂತಾನೆ. ಅಲ್ಲ, ಆಗ ಎಂಜಿಲು ಕೊಟ್ಟಾಗ ಬೇಕು ಅಂದು, ಈಗ ನೀರು ನಾನು ಕುಡಿದಿದ್ರಲ್ಲಿ ತೆಗೆದು ಕೊಡ್ತೇನೆ ಅಂದರೆ ಬೇಡ ಅಂತೀನಿ. ಜೀವ ಉಳಿಸ್ಕೊಳ್ಳಿಕ್ಕೆ ಇಷ್ಟು ಬೇಕಿತ್ತು, ಆವಾಗ ಅದು ಎಂಜಿಲು ಅನ್ನೋ ದೋಷ ನನಗಿಲ್ಲ. ಈಗ ಜೀವ ಉಳಿಸ್ಕೊಂಡು ನನ್ನ ಮನೆ ತನಕನೂ ಅಥವಾ ಎಲ್ಲಿ ತನಕನೂ ದುಡಿಲಿಕ್ಕೆ ಬೇಕಾದ, ಸಂಪಾದನೆ ಮಾಡಲಿಕ್ಕೆ ಬೇಕಾದ ವ್ಯವಸ್ಥೆ, ಶಕ್ತಿ ನನ್ನ ದೇಹಕ್ಕೆ ಬಂದಿದೆ. ಆದ್ದರಿಂದ ಈಗ ಇದು ದೇಹಕ್ಕೆ ಶಕ್ತಿ ಇದೆ, ಅನ್ನಗೆ ಇದು ಎಂಜುಲಾಯಿತು, ನಾನು ಇದನ್ನು ಸ್ವೀಕರಿಸಲ್ಲ ಅಂತ. ಅಂದರೆ ಅಷ್ಟು ಸೂಕ್ಷ್ಮವಾದ, ಅಂದರೆ ಬದುಕಲೇಬೇಕು ಅನ್ನೋದಕ್ಕೋಸ್ಕರ ದೇಹಕ್ಕೆ ಕೊಟ್ಟ ಇಂಪಾರ್ಟೆನ್ಸ್ ನೋಡುವಾಗ ಆಹಾರ ಯಾವುದು, ಬದುಕಲಿಕ್ಕೆ ಅವಕಾಶ ಇದೆ ಅಂದಾಗ ಆಹಾರಕ್ಕೆ ಎಲ್ಲಿ ನಾವು ಸ್ಥಾನ ಕೊಡಬೇಕು ಅನ್ನುವ ಇಂಥ ಸೂಕ್ಷ್ಮ ಕಥೆಗಳನ್ನು ಉಪನಿಷತ್ತುಗಳು ಚೆನ್ನಾಗಿ ಹೇಳ್ತವೆ. ಹೀಗೆ ಅದು ನೋಡಲಿಕ್ಕೆ ಮೇಲ್ನೋಟಕ್ಕೆ ತಾಮಸ ಆಗಿದ್ರು ಆ ಹೊತ್ತಿಗೆ ಒಬ್ಬನ ಉಚ್ಚಿಷ್ಟ, ಕೊಳೆತ ನೆನೆ ಹಾಕಿದ ಕಾಳು, ಆದರೂ ಅವನಿಗದು ಆ ಕಾಲಕ್ಕೆ ಜೀವ ಉಳಿಸುತ್ತಾದಾಗ ಅದು ಸಾತ್ವಿಕವೇ ಆಯಿತು ಅಂತ ಹೀಗೆ ಆ ಕಥೆಯ ನಿರೂಪಣೆಯನ್ನು ಮಾಡುತ್ತಾರೆ. ಕೃಷ್ಣ ಈ ಮಾತನ್ನು 3 ಕ್ರಮವನ್ನು ಹೇಳಿ ಸಾಧನೆಯ ಮಾರ್ಗವನ್ನು 6ನೆಯ ಅಧ್ಯಾಯದಲ್ಲಿ ಹೇಳುವಾಗ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು. ಯುಕ್ತ ಆಹಾರ, ಈ ಯುಕ್ತ ಅನ್ನುವ ಶಬ್ದವನ್ನು ಬಿಟ್ಟುಕೊಂಡೇ ಈ ಋತ ಅನ್ನುವ ಶಬ್ದವನ್ನು ಯೋಚನೆ ಮಾಡಿದ್ದೀಗ. ಋತ ಅಂದರೆ ಶಾಸ್ತ್ರ ಪ್ರಮಾಣದಲ್ಲಿ ಹೇಳಿರುವಂಥದ್ದು. ಋತ ಅಂದರೆ ನಾನು ನನ್ನ ಬೆವರಿಳಿಸಿ ದುಡಿದ ಅನ್ನದಿಂದ ನಾನು ಬದುಕ್ತಾ ಇದ್ದೇನೆ, ಇನ್ನೊಬ್ಬನ ತಲೆ ಒಡೆದು ಸಂಪಾದಿಸಿದ ಅನ್ನ ಅಲ್ಲ. ನೀನು ನನಗೆ ಪ್ರಿಯ ಅಲ್ಲ, ಆದ್ದರಿಂದ ಮತ್ತು ನನಗೆ ಆಪತ್ತು ಇಲ್ಲ, ಆದ್ದರಿಂದಾಗಿ ನಿನ್ನ ಮನೆಯಲ್ಲಿ ನಾನು ಊಟ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಕೃಷ್ಣ ದುರ್ಯೋಧನನಿಗೆ ಮುಖಕ್ಕೆ ಒಗೆದು ಹೇಳ್ತಾನೆ. ಕೊನೆಗೆ ಹೋದದ್ದು ಅತ್ಯಂತ ಪ್ರಿಯನಾದ ವಿದುರನ ಮನೆಗೆ. ಅವನನ್ನು ತೊತ್ತಿನ ಮಗ ಅಂತಲೇ ಎಲ್ಲರೂ ಬೈದು ರಾಜಕೀಯವಾಗಿ ಅವನನ್ನು ಒಂದು ಜಾತಿ ಭ್ರಷ್ಟ ಅನ್ನುವ ರೀತಿಯಲ್ಲಿ ನೋಡಿದ್ದು ದುರ್ಯೋಧನಾದಿಗಳು. ಆದರೆ ಕೃಷ್ಣ ಅವ್ರ ಮನೆಯಲ್ಲೇ ಹೋಗಿ ಊಟ ಮಾಡಿದ, ಅಲ್ಲೇ ಬೇಕು ಅಂತ ಕೇಳ್ಕೊಂಡು ತಿಂದ. ಅಂದರೆ ಆಹಾರ ಎಲ್ಲಿದೆ ಅನ್ನೋದಕ್ಕಿಂತ ಹೇಗೆ ಕೊಡುವ ಮನಸ್ಸಿದೆ ಅನ್ನೋದು ಮುಖ್ಯ ಆಗುತ್ತೆ. ಆ ದೃಷ್ಟಿಯನ್ನು ಕೃಷ್ಣ ಗಮನಿಸಿ ನಮಗೆ ಇದೇ ಮಾತಿನಲ್ಲಿ ಬಿಡಿಸಿ ಹೇಳಿದ್ದು ಯುಕ್ತವಾದ ಆಹಾರ. ನಾತ್ಯಶ್ನತಸ್ತು ಯೋಗೋಸ್ತಿ ನಚಾತ್ಯಂತ ಮನಶ್ನತಃ ನಚಾತಿ ಸ್ವಪ್ನಶೀಲಸ್ಯ ಜಾಗೃತೋ ನೈವಚಾರ್ಜುನ. ಒಂದು ಯುಕ್ತವಾದ ಆಹಾರ ತಗೊಳ್ಬೇಕು ಅಂತ ಹೇಳಿದ. ಅದನ್ನೇ ನಾತಿ ಅತ್ಯಂತಂ ಅನಶ್ನತಃ. ಹೆಚ್ಚು ತಿನ್ನುವುದರಿಂದಲೂ ಯೋಗ ಸಿದ್ಧಿಯಾಗುವುದಿಲ್ಲ. ಅಕಾರಣವಾಗಿ ಸುಮ್ಮನೆ ಉಪವಾಸ ಮಾಡೋದ್ರಿಂದಲೂ ಏನೂ ಉಪಯೋಗ ಇಲ್ಲ. ಅಂದರೆ ನಾವಿವತ್ತು ಡಯಟ್ ಅನ್ನೋದು ವಿನಾಕಾರಣವಾಗಿ ಮಾಡುವ ಉಪವಾಸಗಳು, ಅದರಿಂದ ದೇಹಕ್ಕೆ ಹಾನಿ ಹೊರತು ಆರೋಗ್ಯಕ್ಕೆ ಕಾರಣ ಅಲ್ಲ. ನಾವೇನು ಅಂದ್ಕೊಂಡಿದ್ದೇವೆ ಅಂದರೆ ಕನ್ನಡಿ ಮುಂದೆ ನಿಂತಾಗ ಶರೀರದ ಸೌಷ್ಠವವನ್ನು ಪಡೀಲಿಕ್ಕೆ ಬೇಕಾದ ಆಹಾರದ ಕ್ರಮವೇ ಸರಿಯಾದ ಕ್ರಮ ಅಂದ್ಕೊಂಡಿದ್ದೇವೆ. ಶರೀರದ ಸೌಷ್ಠವನ್ನು ಬೆಳೆಸಿಕೊಳ್ಳುವುದನ್ನು ತಪ್ಪು ಅಂತ ಶಾಸ್ತ್ರ ಯಾವತ್ತೂ ಹೇಳಿಲ್ಲ. ಅದಕ್ಕೆ ನಮ್ಮ ನಿತ್ಯದ ಕರ್ಮಗಳೇ ಸಾಕಾಗುತ್ತೆ, ಸರಿಯಾಗಿ ನಾವು ಮಾಡುವ ಕರ್ಮವನ್ನು ಮಾಡಿದರೆ. ಅದರ ಜೊತೆಗೆ ಮನಸ್ಸಿಗೂ ಎಚ್ಚರ ಕೊಡಬೇಕು. ಆಹಾರ ಎರಡಕ್ಕೆ ಬೇಕು, ಮನಸ್ಸಿಗೂ ಬೇಕು, ದೇಹಕ್ಕೂ ಬೇಕು. ಕೃಷ್ಣನ ಆಹಾರದ ಪದ್ಧತಿ ಮನಸ್ಸು ಮತ್ತು ದೇಹ ಎರಡನ್ನೂ ಬ್ಯಾಲೆನ್ಸ್ ಆಗಿ ಇಡ್ಲಿಕ್ಕೆ ಬೇಕಾದದ್ದು. ಇವತ್ತು ನಾವು ಹೊರಗಡೆಯಿಂದ ಫುಡ್ಡಿನ ಬಗ್ಗೆ
ತುಂಬ ಕಾಳಜಿ ವಹಿಸುವ, ಅದಕ್ಕೋಸ್ಕರನೇ ಬೇರೆ ಬೇರೆ ಡಯಟಿಷಿಯನ್ ಅಂತಲೇ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿಕೊಂಡು ಮಾತಾಡುವಂಥವರ ಮಂದಿಯ ಆಹಾರದ ನಿಯಮಗಳಲ್ಲಿ ಕಾಣುವಂಥದ್ದು ದೇಹದ ಬೆಳವಣಿಗೆಗೆ ಸಂಬಂಧಪಟ್ಟ ಅಥವಾ ಆರೋಗ್ಯಕ್ಕೆ ಮಾತ್ರ ಮುಖ ಮಾಡಿದಂತಹ ಆಹಾರದ ಪದ್ಧತಿಯನ್ನು ಅಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ. ಅದರಿಂದಾಗಿ ಆ ಅಂಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕೃಷ್ಣ ಹೇಳ್ತಾನೆ, ಅತಿಯಾದ ಉಪವಾಸ ಮಾಡೋದ್ರಿಂದಲೂ ಯಾವುದು ಮಾಡಬೇಕು ಅನ್ನೋದಕ್ಕೆ ಶಾಸ್ತ್ರವೇ ಹೇಳಿದೆ. ಈಗ ಏಕಾದಶಿ 11ನೆಯ ದಿವಸಕ್ಕೆ ಅವತ್ತು ನೀವು ಉಪವಾಸ ಮಾಡಿ, ಉಳಿದಂತೆ ಕೆಲವೊಮ್ಮೆ ಅಲ್ಲಲ್ಲಿ ಕಾಮ್ಯವಾದ ಕರ್ಮವಾಗಿ ಕೆಲವೊಂದು ಹೇಳಿದ್ದಿದೆ, ಅದನ್ನು ಮಾಡದೇ ಇದ್ರೂ ತೊಂದರೆ ಇಲ್ಲ. ಅದನ್ನು ಮಾಡ್ತೇವೆ ಏಕಾದಶಿ ಬಿಡ್ತೇವೆ ಅಂದರೆ ದೋಷ ಆಗುತ್ತೆ. ಅದನ್ನು ಮಾಡ್ತೇವೆ ಇದನ್ನು ಮಾಡ್ತೇವೆ ಮಾಡಿ ತೊಂದರೆ ಇಲ್ಲ. ಆದರೆ ಅತ್ಯಂತ ಎಲ್ಲಿವರೆಗೆ ಅವರಿಗೆ ಕಾನ್ಷಿಯಸ್ಸು ಅಂದರೆ ಈ ವಿಷಯದಲ್ಲಿ, ದ್ವಾದಶಿಯ ದಿವಸ ನೀವು ಹಿಂದಿನ ದಿವಸ ಏಕಾದಶಿ ಮಾಡಿರ್ತೀರಿ, ಅದರಿಂದಾಗಿ ದ್ವಾದಶಿಯ ದಿವಸ ನೀವು ಸೂರ್ಯೋದಯ ಆದಮೇಲೆ ಬಹಳ ಹೊತ್ತು ಹೊಟ್ಟೆಯನ್ನು ಹಾಗೆ ಖಾಲಿ ಬಿಡಬಾರ್ದು. ಬರೀ ಉಪವಾಸವೇ ಅವರ ಉದ್ದೇಶವಾಗಿದ್ದರೆ ಏಕಾದಶಿ ಮಧ್ಯಾಹ್ನ ಊಟ ಮಾಡಿದ್ರು ಸರಿ ಅಂತ ಹೇಳ್ತಿದ್ರು, ಬೈತಾರೆ. ದ್ವಾದಶಿ ಕಾಯಿಸ್ಲಿಕ್ಕಿಲ್ಲ, ಬೆಳಿಗ್ಗೆ ನಿಮ್ಮ ಆಗಬೇಕಾದ್ರೆ ಜಪ ಸಂಕೋಚ ಮಾಡಿ, ಪೂಜೆ ವಿಸ್ತಾರ ಕಮ್ಮಿ ಮಾಡಿ, ಶ್ರಾದ್ದಾದಿಗಳನ್ನು ಅತ್ಯಂತ ಸಂಕ್ಷೇಪ ಮಾಡಿ. ವಸ್ತುತಃ ಶ್ರಾದ್ದಾದಿಗಳನ್ನು ಮಧ್ಯಾಹ್ನದ ಹೊತ್ತು ಮಾಡಬೇಕು ಅಂತಿರೋದು. ಆದರೂ ನಮ್ಗೆ ಅದರಲ್ಲಿ ಒಂದು ಸ್ವಲ್ಪ ಗೊಂದಲ, ಕುತಪ ಕಾಲ ಸಿಗುವುದಿಲ್ಲ ಅಂದರೆ ಹೇಗೆ, ಹಾಗೆ ಹೀಗೆ ಅಂತ. ಆಗಲೂ ಋತ್ವಿಜ ಯಾವಾಗ ಸಿಗ್ತಾನೋ ಅದು ಶ್ರಾದ್ದದ ಪ್ರಧಾನ ನಿಯಮ. ಆದರೆ ಆ ಹೊತ್ತಿಗೆ ಅತ್ಯಂತ ಸಂಕ್ಷೇಪವಾಗಿ ಪಾರಣೆಗೆ ಮಹತ್ವವನ್ನು ಕೊಡಬೇಕು ಅಂತ ಹೇಳಿದ್ರ ಉದ್ದೇಶ, ಆಹಾರ ಅನ್ನೋದನ್ನು ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಕಾಲಕ್ಕೆ ಕೊಡಬೇಕು ಮತ್ತು ಎಷ್ಟು ಬೇಕೋ ಅಷ್ಟು ಕೊಡಬೇಕು, ಏನು ಚೆನ್ನಾಗಿರುತ್ತೋ ಅದನ್ನು ಕೊಡಬೇಕು ಅಂತ ಹೀಗೆ ಹೇಳಿ, ಯಜ್ಞಶಿಷ್ಟಾಶಿನಸ್ಸಂತಹ ಮುಚ್ಚಂತೆ ಸರ್ವಕಿಲ್ಬಿಷೈಹಿ ಭುಂಜತೆ ತೇ ತ್ವಘಂ ಪಾಪಾಹ ಏ ಪಚಂತಿ ಆತ್ಮಕಾರಣಾತ್. ಯಾವಾಗಲೂ ಆಹಾರ ಹೇಗಿದ್ದನ್ನು ನಾವು ಸ್ವೀಕಾರ ಮಾಡಬೇಕು?